ಹಾಯ್ ಎಲ್ರಿಗೂ ಫುಡ್ಡಿ ಫ್ಯಾಷನ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಜ್ಜಿಗೆ ಸಾಂಬಾರು ಮಾಡೋಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಇಂಗ್ರೀಡಿಯೆಂಟ್ಸ್ನ. ಮೊದಲಿಗೆ ನಾವು ಇಲ್ಲಿ ನೆನೆಸಿರೋಂಥ ಅಕ್ಕಿನ ತೊಗೋಬೇಕು. 10 ನಿಮಿಷ ನೆನೆಸಿದ್ರೆ ಸಾಕು, ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ತೊಗೋಬೋದು. ಆಮೇಲೆ ಬೆಳ್ಳುಳ್ಳಿ, ಒಂದೆರಡು ಎಸ್ಲು ಬೆಳ್ಳುಳ್ಳಿ, ಕಾಯಿ ತುರಿ, ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕನಾಗೆ ತೊಗೋಬೇಕು. ಅರಿಶಿಣ, ಕರಿಬೇವು, ಒಂದು ಈರುಳ್ಳಿ, ದೊಡ್ಡ ಗಾತ್ರದ ಒಂದು ಈರುಳ್ಳಿ. ಮೊದಲಿಗೆ ಇಲ್ಲಿ ನಾವು ಮೊಸರನ್ನ ಮಜ್ಜಿಗೆ ಆಗಿ ಕಡ್ಕೋಬೇಕು. ಮಜ್ಜಿಗೆ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಮಿಕ್ಸಿಗೆ ನೆನೆಸಿರೋಂಥ ಅಕ್ಕಿ, ಜೀರಿಗೆ 1 ಸ್ಪೂನ್, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ 3ರಿಂದ 4, 2 ಎಸ್ಲು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ, ಸ್ವಲ್ಪ ಅರಿಶಿನ, 1/2 ಸ್ಪೂನ್ ಅರಿಶಿನ ಆದರೂ ಸಾಕು. ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಬಾಣಲಿಗೆ ನಾವು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ ಎರಡನ್ನು 2 ನಿಮಿಷ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿರೋವಂಥ ಮಸಾಲನ್ನ ಹಾಕೋಬೇಕು. ಈ ಮಸಾಲೆ ಹಾಕೋಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಲಿ. ಆದರೆ ಮಜ್ಜಿಗೆ ಹಾಕೋಬೇಕಾದ್ರೆ ಮಾತ್ರ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಮಜ್ಜಿಗೆ ಹಾಕೋಬೇಕು. ಉಪ್ಪನ್ನ ಆಲ್ರೆಡಿ ನಾವು ಹಾಕಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ. ಸ್ವಲ್ಪ 1 ನಿಮಿಷ ಹಿಂಗೆ ಗೂರಾಡಬೇಕು. ಅದಾದಮೇಲೆ ಮಜ್ಜಿಗೆ ಸಾಂಬಾರು ರೆಡಿ. ಅನ್ನದ ಜೊತೆ, ಮುದ್ದೆ ಜೊತೆ ರೆಡಿಯಾಗಿರುತ್ತೆ.